ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು BBA ಸೆಕೆಂಡ್ ಸೆಮ್ಮಿನ ಆರ್ಗನೈಸೇಷನಲ್ ಬಿಹೇವಿಯರ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಆರ್ಗನೈಸೇಷನಲ್ ಬಿಹೇವಿಯರ್ನ ಇನ್ ಡೀಟೇಲ್ ಆಗಿ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ನಾನು ಎಕ್ಸಾಮ್ ಟೈಮಲ್ಲಿ ಕೊಡ್ತೀನಿ. ಇವಾಗ ಒನ್ ಬೈ ಒನ್ ನೋಡೋಣ. ಏನು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ. ಇವಾಗ ಆರ್ಗನೈಸೇಷನ್ ಅಂದರೆ ಏನು, ಬಿಹೇವಿಯರ್ ಅಂದರೆ ಏನು? ಆರ್ಗನೈಸೇಷನಲ್ ಬಿಹೇವಿಯರ್ ಅಂದರೆ ಹ್ಯೂಮನ್ ಬೀನ್ಸ್ ಜೊತೆ ಡೀಲ್ ಮಾಡುತ್ತೆ. ಏನು ಡೀಲ್ ಮಾಡುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ ಹ್ಯೂಮನ್ಸ್ನ. ಅಂದರೆ ಒಂದು ಆರ್ಗನೈಸೇಷನ್ ಒಳಗಡೆ ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ವ ಅವ್ರನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅಂದರೆ ಇವಾಗ ನೋಡಿ, ನೀವು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಹೋದ್ಮೇಲೆ ನಿಮಗೆ ಗೊತ್ತಿರಲ್ಲ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಒಂದು ಆರ್ಗನೈಸೇಷನಲ್ಲಿ ಅಂತ ಏನೂ ಐಡಿಯಾ ಇರಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಸೊ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಯೂಸ್ ಮಾಡ್ಕೋತಾರೆ. ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಯೂಸ್ ಮಾಡ್ಕೋತಾರೆ. ಯಾಕೆ ಯೂಸ್ ಮಾಡ್ಕೋತಾರೆ? ನಿಮಗೆ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗಲಿ ಅಂತ. ಅಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ಅವಾಗ ಆರ್ಗನೈಸೇಷನ್ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮನ್ನು ಮೋಟಿವೇಟ್ ಮಾಡೋದಾಗಿರ್ಬೋದು, ನೀವೇನಾದರೂ ಕೆಲಸ ಚೆನ್ನಾಗಿ ಮಾಡಿದ್ರೆ ಇನ್ಸೆಂಟಿವ್ಸ್ ಅಂತ ಪೇ ಮಾಡೋದು, OT ಪೇ ಕೊಡೋದು, ಮತ್ತು ಬೋನಸ್ ಕೊಡೋದು, ಇದೆಲ್ಲ ಪೇ ಮಾಡಿದ್ರೆ ಏನಾಗುತ್ತೆ, ನಿಮಗೂ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಅಲ್ವಾ? ಇದೆಲ್ಲ ಆಗಬೇಕಂದ್ರೆ ಏನು ಮಾಡಬೇಕು, ಆರ್ಗನೈಸೇಷನ್ ನಿಮ್ಮ ಜೊತೆ ಪ್ರಾಪರಾಗಿ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಕೋಆರ್ಡಿನೇಟ್ ಮಾಡಿದ್ರೆ ಏನಾಗುತ್ತೆ, ಅವ್ರ ಗೋಲ್ನ ರೀಚ್ ಮಾಡೋದಕ್ಕಾಗುತ್ತೆ. ಇಲ್ಲ ಪ್ರಾಪರಾಗಿ ಕೋಆರ್ಡಿನೇಟ್ ಮಾಡಿಲ್ಲ ಅಂದರೆ ನಿಮ್ಗೆ ಎಷ್ಟು ಕೆಲಸ ಗೊತ್ತಿರುತ್ತೋ ನೀವು ಮಾಡ್ತೀರ, ಮಿಕ್ಕಿದ ಕೆಲಸ ಏನು ಮಾಡ್ತೀರ ಹಾಗೆ ಬಿಡ್ತೀರ ಅಲ್ವಾ, ಹಂಗಾಗುತ್ತೆ. ಇವಾಗ ಅರ್ಥ ಆಯ್ತಲ್ಲ. ಆರ್ಗನೈಸೇಷನ್ ಬಿಹೇವಿಯರ್ ಅಂದರೆ ಒಬ್ಬ ಮ್ಯಾನೇಜರ್ ಏನು ಮಾಡಬೇಕು, ಪ್ರಿಡಿಕ್ಟ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆ್ಯಂಡ್ ನಿಮ್ಮ ಬಿಹೇವಿಯರ್ನ ಕಂಟ್ರೋಲ್ ಮಾಡಬೇಕು. ಇವಾಗ ಒಂದು ಆರ್ಗನೈಸೇಷನಲ್ಲಿ 3-4 ಸಾವಿರ ಜನ ಕೆಲಸ ಮಾಡ್ತಿರ್ತಾರೆ ಆ್ಯಂಡ್ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡು ಆಗಿರ್ತಾರೆ. ಸೊ ಒಂದು ಟೀಮ್ ಅಂತ ಮಾಡಿರ್ತಾರೆ. ನೀವು ಒಬ್ಬ ಮ್ಯಾನೇಜರ್ ಅದನ್ನು ಪ್ರಿಡಿಕ್ಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮತ್ತು ಇವಾಗ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ನು ಮಾತಾಡೋದಲ್ಲ. ಇವಾಗ ಕೆಲವೊಬ್ಬರು ಶೈ ನೇಚರ್ ಇರ್ತಾರೆ, ಇನ್ನು ಕೆಲವೊಬ್ಬರು ತುಂಬ ಮಾತಾಡ್ತಾರೆ, ತುಂಬ ಟಾಕೆಟಿವ್ ಆಗಿರ್ತಾರೆ. ಒಬ್ಬೊಬ್ಬರು ಕೋಪ ಮಾತಾಡೋದೇ ಫುಲ್ ಉರಿದು ಬೀಳ್ತಾರೆ. ಈ ಥರ ಎಲ್ಲ ಇಷ್ಟು ಜನರನ್ನ ಏನು ಮಾಡಬೇಕು, ಪ್ರಾಪರಾಗಿ ಕಂಟ್ರೋಲ್ ಮಾಡಿ ಅವ್ರ ಕೆಲಸನ ಅವರು ಮಾಡ್ಕೋಬೇಕಾಗುತ್ತೆ. ಇದನ್ನು ಏನಂತ ಹೇಳ್ತೀವಿ, ಆರ್ಗನೈಸೇಷನಲ್ ಬಿಹೇವಿಯರ್. ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್. ಏನು ಆರ್ಗನೈಸೇಷನಲ್ ಬಿಹೇವಿಯರ್ ಇಂಪಾರ್ಟೆನ್ಸ್ ಅಂದರೆ, ಆರ್ಗನೈಸೇಷನ್ ಬಿಹೇವಿಯರ್ ಏನು ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ ಎಫೆಕ್ಟಿವ್ ಕಮ್ಯುನಿಕೇಷನು. ಅಂದರೆ ಇವಾಗ ನೋಡಿ, ಮ್ಯಾನೇಜರ್ ಮತ್ತು ಎಂಪ್ಲಾಯೀಸ್ ಮಧ್ಯದಲ್ಲಿ ಒಂದು ಪ್ರಾಪರಾಗಿ ಕಮ್ಯುನಿಕೇಷನ್ ಇರಬೇಕು. ಪ್ರಾಪರಾಗಿ ಕಮ್ಯುನಿಕೇಷನ್ ಇರೋದ್ರಿಂದ ಏನಾಗುತ್ತೆ ಹೇಳಿ, ಎಂಪ್ಲಾಯೀಸ್ ಮತ್ತು ಮ್ಯಾನೇಜರ್ ಮಧ್ಯೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಅವ್ನಿಗೆ ಇಶ್ಯೂಸ್ ಆದರೆ ಅವ್ನು ಡೈರೆಕ್ಟಾಗಿ ಹೋಗಿ ಮ್ಯಾನೇಜರ್ ಜೊತೆ ಕೇಳಿಬಿಡಬೇಕು. ಆವಾಗ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ. ಇದಾಗಬೇಕಂದ್ರೆ ಏನಿರಬೇಕು, ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕು ಮ್ಯಾನೇಜರ್ ಮತ್ತು ಎಂಪ್ಲಾಯೀಸ್ ಮಧ್ಯೆ. ಆಮೇಲೆ ಆರ್ಗನೈಸೇಷನಲ್ ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಮಾಡಬೇಕು. ಯಾರಿಗೆ? ಎಂಪ್ಲಾಯೀಸ್ಗೆ ಇನ್ಫ್ಲೂಯೆನ್ಸ್ ಮಾಡಬೇಕು. ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಬೇಕಂದ್ರೆ, ಕೆಲಸ ಪ್ರಾಪರಾಗಿ ಮಾಡಬೇಕು. ಆಮೇಲೆ ಇನ್ ಕೇಸ್ ಕೆಲಸ ಪ್ರಾಪರಾಗಿ ಆಗ್ತಾ ಇಲ್ಲ ಅಂದರೆ ಏನು ಮೇನ್ ರೀಸನ್ ಆಗಿರುತ್ತೆ, ಅವನಿಗೆ ಕೆಲಸ ಗೊತ್ತಿರಲ್ಲ. ಸೊ ಏನು ಮಾಡಬೇಕು, ಮ್ಯಾನೇಜರು ಪ್ರಾಪರಾಗಿ ಗೈಡ್ ಮಾಡಬೇಕು ಅವನಿಗೆ. ಫಸ್ಟೇ ಅವನಿಗೆ ಎಲ್ಲ ಕೆಲಸನೂ ಪ್ರಾಪರಾಗಿ ಗೈಡ್ ಮಾಡಿ ಹೇಳ್ಕೊಡ್ಬೇಕು. ಆಮೇಲೆ ಒಂದು ಆರ್ಗನೈಸೇಷನ್ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಿರುತ್ತಲ್ವಾ, ಒಬ್ಬ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಇವಾಗ ಕೆಲವೊಬ್ಬೆಲ್ಲನೂ ತುಂಬ ನಾಲೆಡ್ಜ್ ಇರುತ್ತೆ, ಏನಾದರೂ ನೋಡಿದ ತಕ್ಷಣವೇ ಪ್ರಾಪರಾಗಿ ಅನಲೈಸ್ ಮಾಡಿ ಏನೋ ಸೊಲ್ಯೂಷನ್ನ ಕಂಡು ಹಿಡಿದ್ಬಿಡ್ತಾರೆ. ಬಟ್ ಎಲ್ಲರಿಗೂ ಇದೇ ಥರ ನಾಲೆಡ್ಜ್ ಇರೋದಿಲ್ಲ. ಸೊ ಇದನ್ನು ಇವರು ಅರ್ಥ ಮಾಡ್ಕೋಬೇಕು. ಆಮೇಲೆ ಕೆಲವೊಬ್ಬರು ಒಂದೊಂದು ಕೆಲಸ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಯಾವ ಕೆಲಸನ ಚೆನ್ನಾಗಿ ಮಾಡ್ತಾನೆ, ಯಾವ ಕೆಲಸನ ಸ್ಲೋ ಆಗಿ ಮಾಡ್ತಿದ್ದಾನೆ. ಇವಾಗ ಸ್ಲೋ ಆಗಿ ಮಾಡ್ತಿದ್ದೆ, ಅವ್ನಿಗೆ ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ನಾವು ಕೊಟ್ಟು ಚೆನ್ನಾಗೇ ಮಾಡೋ ಥರ ಇವರೇ ಮಾಡಬೇಕು. ಮತ್ತು ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇವಾಗ ಒಂದು ಆರ್ಗನೈಸೇಷನ್ ಚೆನ್ನಾಗಿ ಪ್ರಾಫಿಟ್ನ ಅರ್ನ್ ಮಾಡಬೇಕಂದ್ರೆ ಅಲ್ಲಿರೋ ಎಂಪ್ಲಾಯೀಸ್ ಕ್ಲೀನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು, ಅವನಿಗೆ ಪ್ರಾಪರಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ಅವನಿಗೆ ಸಮಾಧಾನ ಇರಬೇಕು, ನಾನು ಕೆಲಸ ಮಾಡೋದಕ್ಕೂ ನಾನು ಅರ್ನ್ ಮಾಡ್ತಿರೋದಕ್ಕೂ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆಯಾ,
ನಾನೇನು ಓದಿದ್ದೀನಿ, ನಾನೇನು ಕೆಲಸ ಮಾಡ್ತಿದ್ದೀನಿ, ಏನು ಸಂಬಳ ಇದು ಅಂತ ಅಂದ್ಕೊಂಡು ಅವ್ನು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದೇ ಇಲ್ಲ. ಅಯ್ಯೋ ಬಿಡು, ಅವ್ನು ಕೊಡೋದೇ 10,000 ರೂಪಾಯಿ, ನಾನು ಮಾಡ್ತೇವೆ ಕೆಲಸನೇ ಜಾಸ್ತಿ ಅಂತ ಎಲ್ಲ ಅಂದ್ಕೊಂಡ್ರೆ ಯಾವುದೇ ಆರ್ಗನೈಸೇಷನ್ ಬೆಳೆಯೋದಕ್ಕಾಗೋದಿಲ್ಲ. ಇದನ್ನು ನೀವು ಓನಾಗೆ ಬರಿಬೋದು. ಯಾಕಂದರೆ ಒಂದು ಆರ್ಗನೈಸೇಷನ್ ಬಿಹೇವಿಯರ್ ಅಂದಿದ ತಕ್ಷಣ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಆರ್ಗನೈಸೇಷನ್ ಅಂದರೆ ಒಂದು ಬಿಸ್ನೆಸ್ ಒಳಗಡೆ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೀತಿರುತ್ತೆ. ಆ್ಯಂಡ್ ಮ್ಯಾನೇಜರ್ ಆದವನು ಅಲ್ಲಿ ಅವ್ನ ಟೀಮ್ ಮೆಂಬರ್ಸ್ ಇರ್ಬೋದು, ಅವ್ರನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾನೆ, ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಮತ್ತು ಯಾವ ವ್ಯಕ್ತಿ ಹೇಗೆ, ಇವ್ನು ನಿಜ ಹೇಳ್ತಿದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತ ಪ್ರಾಪರಾಗಿ ಪ್ರಿಡಿಕ್ಟ್ ಮಾಡಬೇಕಾಗತ್ತೆ. ಮತ್ತು ಎಂಪ್ಲಾಯೀಸ್ನ ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇವಾಗ ಆರ್ಗನೈಸೇಷನಲ್ ಬಿಹೇವಿಯರ್ ಅರ್ಥ ಆಯ್ತಲ್ಲ. ನಾವು ಸಿಗ್ನಿಫಿಕೆನ್ಸ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್ ನೋಡಿದ್ವಲ್ಲ. ಇವಾಗ ಇಂಡಿವಿಜುವಲ್ ಬಿಹೇವಿಯರ್ ಅಂದರೆ ಒಂದು ಆರ್ಗನೈಸೇಷನಲ್ಲಿ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಬಿಹೇವಿಯರ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಇವಾಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟು ಫೌಂಡೇಶನ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್. ಏನು ಇಂಡಿವಿಜುವಲ್ ಬಿಹೇವಿಯರ್ ಅಂದರೆ, ಒಂದು ಆರ್ಗನೈಸೇಷನ್ಗೆ ವಿಸಿಟ್ ಮಾಡಿದಾಗ ನೀವಲ್ಲಿ ತುಂಬ ಜನನ ನೋಡ್ಬೋದು. ಅಂದರೆ ಸ್ವಲ್ಪ ಜನ ತುಂಬ ಪೊಲೈಟ್ ಆಗಿರ್ತಾರೆ, ಸ್ವಲ್ಪ ಜನ ತುಂಬ ಸೆನ್ಸಿಟಿವು, ಅಗ್ರೆಸಿವ್ ಆಗಿರ್ತಾರೆ ಕೆಲವೊಬ್ಬರು, ಮತ್ತು ಟಾಕಿಟಿವ್ ಆಗಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಹೇಳಿ? ಒಬ್ಬರು ಕಂಪೇರ್ ಮಾಡಿಕೊಂಡೆ ಇನ್ನೊಬ್ಬ ಬಿಹೇವಿಯರ್ ತುಂಬ ಡಿಫ್ರೆಂಟ್ ಇದೆ ಅಲ್ವಾ? ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಇಂಡಿವಿಜುವಲ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಮ್ಯಾನೇಜರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ಇಲ್ಲಿ ಎಂಪ್ಲಾಯೀಸ್ ಸ್ಟ್ರೆಂತು ಮತ್ತು ವೀಕ್ನೆಸ್ನ ಈಸಿಯಾಗಿ ಅನಲೈಸ್ ಮಾಡ್ಬೋದು ಅವನು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಯಾರೋ ತುಂಬ ಇವನಿಗೆ ಕೋಪ ಬಂದು ಮ್ಯಾನೇಜರ್ ಬೈದ್ಬಿಟ್ಟ ಅಂದ್ಕೊಳ್ಳಿ, ಅದೇ ಸೆನ್ಸಿಟಿವ್ ಆಗಿ ಅವಳಾಗಿದ್ದೆ ಸುಮ್ಮನೆ ಹತ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಅದೇ ತುಂಬ ರೂಢಾಗಿ ಅವನಿದ್ದ ಏನಂತಾನೆ, ಇದೇ ನಿಮ್ಮ ಅಪ್ಪಂದ, ನೀನು ಕೆಲಸ ಮಾಡ್ತಿದ್ಯಾ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ ತಿರ್ಗಿಸ್ ಮಾತಾಡ್ತಾನಲ್ವಾ. ಸೊ ಮ್ಯಾನೇಜರ್ ಏನು ಮಾಡಿರಬೇಕು, ಅವ್ನ ಸ್ಟ್ರೆಂತು ಅವ್ನ ವೀಕ್ನೆಸ್ಸು ಎರಡನ್ನೂ ತಿಳ್ಕೊಂಡಿರ್ಬೇಕು ಅವನು. ಯಾಕಂದರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಹೇಗೆ ಆರ್ಗನೈಸೇಷನ್ಗೆ ಕೆಲಸ ಮಾಡಿಕೊಡ್ತಾರಾ ಇಲ್ವಾ ಅಂತ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪನಿಗೆ ಹೋಗಿ ಸೇರ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ. ಡಿಗ್ರಿ ಕಂಪ್ಲೀಟ್ ಆಗಿದೆ, ಕಂಪ್ನಿಗೆ ಹೋಗಿ ಸೇರ್ಕೊಂಡಿದ್ದೀರ. ನೀವು ಒಬ್ಬ ಒಳ್ಳೆ ವ್ಯಕ್ತಿ, ಏನು ನಿಮ್ಮ ಜೊತೆ ಕೆಲಸ ಮಾಡೋ ಕೊಲೀಗು ತುಂಬ ಒಳ್ಳೆಯವನಾಗಿರ್ತಾನೆ. ಸೊ ಅವ್ನ ಹ್ಯಾಬಿಟನ್ನು ನಿಮಗೆ ಕಲ್ಸೋದಕ್ಕೆ ಬರ್ತಾನೆ. ಅಂದರೆ ಆನ್ ದ ಟೈಮ್ ಕೆಲ್ಸಕ್ಕೆ ಬಾ, ಕ್ಲೀನಾಗಿ ಕೆಲಸ ಮಾಡು, ತಪ್ಪುಗಳು ಜಾಸ್ತಿ ಮಾಡಬೇಡ, ಏನಾದರೂ ಡೌಟ್ ಇದ್ದರೆ ಕೇಳು, ಈ ಥರ ಹೇಳೋದ್ರಿಂದ ಏನಾಗುತ್ತೆ, ಕಂಪ್ನಿ ಸಕ್ಸಸ್ ಆಗುತ್ತೆ. ಅದೇ ನೀವು ಯಾರೋ ಸೋಂಬೇರಿ ನನ್ನ ಮಗನ ಹತ್ರ ಹೋಗಿ ಕೂತ್ಕೊಂಡು ಏನು ಕೆಲಸ ಮಾಡ್ತೀಯ ಬಿಡು, ನಾಳೆಯಿಂದ ಮಾಡೋಣ, ಇದೆಲ್ಲ ತಲೆ ಕೆಡಿಸ್ಕೋಬೇಡ, ಇದೆಲ್ಲ ಏನು ಒಂದು 10 ನಿಮಿಷದ ಕೆಲಸ, ಈ ಥರ ಎಲ್ಲ ಮಾಡೋನ ಜೊತೆ ಸೇರಿದ್ರೆ ನೀವು ದೊಡ್ಡ ಸೋಂಬೇರಿ ಆಗಿಬಿಡ್ತೀರ ಅಲ್ವಾ? ಸೊ ಅದಕ್ಕೇ ಏನು ಮಾಡ್ತಾನಂದ್ರೆ ಇಂಡಿವಿಜುವಲ್ ಬಿಹೇವಿಯರ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. ಇವಾಗ ಇನ್ ಕೇಸ್ ಅವನೇನಾದರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವ್ನಿಗೆ ಅಪ್ರಿಸಿಯೇಷನು, ನೀವು ಕೇಳಿರ್ತೀರ ಅನಿಸುತ್ತೆ, ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಎಲ್ಲ ಕೊಡ್ತಾರೆ. ಸೊ ಚೆನ್ನಾಗಿ ಕೆಲಸ ಮಾಡೋರಿಗೆ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಕೊಟ್ಟು ಅವ್ರನ್ನ ಇನ್ನೂ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಓ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವ್ನಿಗಿನ್ನೂ ಜೋಶ್ ಬರುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕು, ನೆಕ್ಸ್ಟ್ ಸತಿನೂ ನಾನೇ ಅವಾರ್ಡ್ ತೊಗೋಬೇಕು ಅಂತ ಅವ್ನ ತಲೆಯಲ್ಲಿ ಇರುತ್ತೆ. ಅದೇ ಯಾರು ಚೆನ್ನಾಗಿ ಕೆಲಸ ಮಾಡಲ್ವೋ ಅವ್ನು ಯಾರಂತ ಐಡೆಂಟಿಫೈ ಮಾಡಿ ಅವನ್ನ ಪನಿಷ್ ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ಅವ್ನು ಸ್ಪಾಯ್ಲ್ ಆಗದೆ ಅರ್ಧ ಒಂದು 10-15 ಜನನ್ನೆಲ್ಲ ಹಾಳು ಮಾಡಿಬಿಟ್ಟಿರ್ತಾನೆ ಅವನು. ಬಿಡೋ ಏನು ನೋಡ್ತೀಯಾ, ಬಾ ಫೋನ್ ನೋಡೋಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ, ಏನಾದರೂ ಬೈದರೆ ಮ್ಯಾನೇಜರ್ಗೆ ಅಲ್ವಾ ಬೈಯೋದು, ನಮಗೇನು ಬೈಯಲ್ವಲ್ಲ ಅಂತ ಈ ಮೈಂಡ್ಸೆಟ್ ಬಂದುಬಿಟ್ಟಿರುತ್ತೆ. ಸೊ ಇಂಡಿವಿಜುವಲ್ ಬಿಹೇವಿಯರ್ನ ತುಂಬ ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕಾಗುತ್ತೆ ಮ್ಯಾನೇಜರ್ ಆದವನು. ಈಗ ನೆಕ್ಸ್ಟು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್ ಏನು ಅಂತ ನೋಡೋಣ. ಇದರಲ್ಲಿ ನಿಮಗೆ 7 ಪಾಯಿಂಟ್ಸ್ ಬರುತ್ತೆ. ಇಲ್ಲೇನಪ್ಪ ಅಂತ ಅಂದರೆ, ಇಲ್ಲಿ ಸ್ಟಡಿ ಮಾಡ್ತಾರೆ, ಇಂಡಿವಿಜುವಲ್ ಮತ್ತು ಗ್ರೂಪಲ್ಲಿ ಇರ್ತಾರಲ್ಲ ಅವ್ರನ್ನ ಸ್ಟಡಿ ಮಾಡುತ್ತೆ ಆರ್ಗನೈಸೇಷನು. ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ, ಮ್ಯಾನೇಜರ್ಗಳಿಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತಾರೆ. ಅಲ್ಲಿ ವರ್ಕರ್ಸು ಎಂಪ್ಲಾಯೀಸ್ ಏನು ಮಾಡ್ತಾರೆ, ಸೊ ಅವ್ರನ್ನ ಸ್ಟಡಿ ಮಾಡೋದ್ರಿಂದ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತಾರೆ. ಇವಾಗ ನೀವೇ ಒಂದು ಆರ್ಗನೈಸೇಷನ್ ಮ್ಯಾನೇಜರ್ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ, ಒಂದು 50 ಜನನೋ 100 ಜನನೋ ಇರ್ತಾರೆ. ಅದರಲ್ಲಿ ನೀವು 1 ಬೈ 1 ಪ್ರತಿಯೊಬ್ಬರನ್ನ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋದೆ ಅಂದರೆ, ಇವತ್ತು ನಿಮ್ಮ ಜೊತೆ ಇರ್ತೀನಿ, ಸೊ ಫುಲ್ ದಿನ ನಿಮ್ಮ ಜೊತೆ ಇರೋದ್ರಿಂದ ಒಂದು 2-3 ದಿನ ಏನಾಗುತ್ತೆ, ನೀವೇನು ಹೇಗೆ ನಿಮ್ಮ ಬಿಹೇವಿಯರು ಹೇಗಿರ್ತೀರ, ನೀವು ವರ್ಕ್ ಪ್ರೆಷರ್ ಇದ್ದಾಗ ಹೇಗಿರ್ತೀರ, ಕೆಲಸ ಇಲ್ಲದೆ ಇದ್ದಾಗ ಹೇಗಿರ್ತೀರ, ನೀವು ಕೆಲಸನ ಪ್ರಾಂಪ್ಟಾಗಿ ಮಾಡ್ತೀರಾ ಇಲ್ವಾ, ಇದನ್ನೆಲ್ಲ ಏನು ಸ್ಟಡಿ ಮಾಡೋದ್ರಿಂದ ಮ್ಯಾನೇಜರ್ಗೆ ತುಂಬ ಯೂಸ್ ಆಗುತ್ತೆ. ಓಕೆನಾ? ಇವಾಗ 7 ಪಾಯಿಂಟ್ಸ್ ಇದೆ ಇದರಲ್ಲಿ ಫಂಡಮೆಂಟಲ್ ಆಫ್ ಪ್ರಿನ್ಸಿಪಲು. ಫಸ್ಟ್ ಬಂದು ಇಂಡಿವಿಜುವಲ್ ಡಿಫೆನ್ಸ್. ಇಲ್ಲಿ ನೋಡಿ, ಇಂಡಿವಿಜುವಲ್ ಏನು ಮಾಡಬೇಕು ಆರ್ಗನೈಸೇಷನ್ ಅಂದರೆ, ಇವಾಗ ಒಂದು ಪ್ರಾಜೆಕ್ಟು ಸಕ್ಸಸ್ ಆಯಿತು ಅಂತ ಅಂದ್ಕೊಳ್ಳಿ. ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಇವಾಗ ಒಂದು ಟೀಮಲ್ಲಿ 10 ಮೆಂಬರ್ಸ್ ಇರ್ತಾರೆ.
10 ಮೆಂಬರ್ಸು ಈಕ್ವಲ್ ಆಗಿ ವರ್ಕ್ ಮಾಡಿರ್ತಾರೆ, ಈಕ್ವಲ್ ಆಗಿ ಬ್ರೈನ್ನ ಯೂಸ್ ಮಾಡಿರ್ತಾರೆ, ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಇದೆಲ್ಲ ಈಕ್ವಲ್ ಆಗಿ ಮಾಡಿರ್ತಾರೆ? ಇಲ್ಲ. ಸೊ ಏನಾಗಿರುತ್ತೆ, ಆ 10 ಮೆಂಬರ್ಸಲ್ಲಿ ಯಾವುದು ಒಬ್ಬರು ಇಲ್ಲ ಇಬ್ಬರು ತುಂಬ ಚೆನ್ನಾಗಿ ಮಾಡಿರ್ತಾರೆ, ಐಡಿಯಾಸ್ ಕೊಟ್ಟಿರ್ತಾರೆ, ಎಲ್ಲರಿಗೂ ಅವಾಗವಾಗ ಮೋಟಿವ್ ಮಾಡ್ತಾ ಈ ಕೆಲಸ ಬೇಗ ಮಾಡೋಣ ಅದು ಇದು ಅಂತೆಲ್ಲ ಮಾಡ್ತಿರ್ತಾರೆ. ಸೊ ಅಂಥವ್ರನ್ನ ಇಂಡಿವಿಜುವಲ್ ಆಗಿ ಐಡೆಂಟಿಫೈ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ಇಂಡಿವಿಜುವಲ್ ಆಗಿ ಐಡೆಂಟಿಫೈ ಮಾಡಿ ಅವ್ರನ್ನ ಏನು ಮಾಡಬೇಕು, ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತಲ್ಲ, ಅವಾರ್ಡ್ ಕೊಡೋದಿರ್ಬೋದು, ಇಲ್ಲ ಅವ್ರಿಗೇನಾದರೂ ಇನ್ನೂ ಮೋಟಿವ್ ಮಾಡಬೇಕು. ನಿನ್ನಿಂದ ಆಗಿದೆ, ಸೊ ನೀನು ಇದೇ ಥರ ಕೆಲಸ ಮಾಡ್ತಿದ್ದೆ, ನೆಕ್ಸ್ಟು ನಿನ್ನೇ ಟೀಮ್ ಲೀಡರ್ ಆಗಿ ಮಾಡ್ತೀನಿ ಅಂತ ಈ ಥರ ಮೋಟಿವ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟು ಮೋಟಿವೇಶನ್. ಏನು ಇವಾಗ ವರ್ಡ್ ಕೇಳಿದ ತಕ್ಷಣ ನಿಮಗೆ ಗೊತ್ತಿರುತ್ತಲ್ಲ, ಮೋಟಿವೇಟ್ ಮಾಡ್ತಾ ಹೋಗಬೇಕು. ಅಂದರೆ ಇವಾಗ ಒಂದು ಟೀಮ್ ಅಂದಿದ ತಕ್ಷಣ ಕೆಲವೊಬ್ಬರು ತುಂಬ ಲೇಸಿಯಾಗಿರ್ತಾರೆ, ಕೆಲವೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ ಟೈಮಲ್ಲಿ ನಾವು ನೋಡು ಅವ್ನು ಚೆನ್ನಾಗಿ ಕೆಲಸ ಮಾಡ್ತಿದ್ದ, ನೀನು ಕೆಲಸನೇ ಮಾಡ್ತಿಲ್ಲ, ವೇಸ್ಟ್ ನೀನು, ಈ ಥರ ಎಲ್ಲ ಡಿಮೋಟಿವ್ ಮಾಡಬಾರ್ದು, ಮೋಟಿವೇಟ್ ಮಾಡಬೇಕು. ನೋಡು ಅವನೇ ಮಾಡ್ತಿದ್ದಾನೆ, ನಿನ್ನ ಕೈಯಲ್ಲೂ ಆಗುತ್ತೆ, ಬಾ ಮಾಡು, ನೀನು ಅವನಿಗಿಂತ ಇನ್ನೂ ಬೆಟರಾಗಿ ಮಾಡ್ಬೋದು ಅಂತ ಈ ಥರ ಹೇಳಿ ಮೋಟಿವೇಟ್ ಮಾಡಬೇಕು. ಇವಾಗ ಅರ್ಥ ಆಗ್ತಿದೆ ಅಲ್ವ? ಒಂದು ಆರ್ಗನೈಸೇಷನ್, ಒಂದು ಕಂಪನಿ ಒಳಗಡೆ ಯಾವ್ಯಾವ ಥರ ಜನ ಇರ್ತಾರೆ, ಸೊ ನಾವು ಅವ್ರನ್ನ ಹೇಗೆ ಮೋಟಿವೇಟ್ ಮಾಡಬೇಕು ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಹೋಲ್ ಪರ್ಸನ್ ಕಾನ್ಸೆಪ್ಟ್. ಏನು ಹೋಲ್ ಪರ್ಸನ್ ಕಾನ್ಸೆಪ್ಟ್ ಅಂದರೆ, ಇವಾಗ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ, ಒಂದು ಆರ್ಗನೈಸೇಷನ್ ಅಂದಮೇಲೆ 1000 ಜನಕ್ಕೆ 1000 ಟೆನ್ಷನ್ಗಳು ಈ ಥರ ಎಲ್ಲ ಇರುತ್ತೆ. ಸೊ ಅವಾಗ ಏನು ಮಾಡಬೇಕಂದ್ರೆ, ಇವಾಗ ಯಾರೋ ಒಬ್ಬ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಅವನು ಸ್ವಲ್ಪ ದಿನ ಒಂಥರ ಡಲ್ಲಾಗಿರೋದು, ಅದನ್ನೆಲ್ಲ ನೋಡಿ ನಾವೇ ಅನಲೈಸ್ ಮಾಡಬೇಕು. ಅವ್ನಿಗೇನಾದರೂ ಪ್ರಾಬ್ಲಮ್ ಆಗಿದೆಯೇನೋ ಅಂತ ಕೇಳಿ ಅವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಏನಾಯಿತು, ಏನಾದರೂ ಫ್ಯಾಮಿಲೀಲಿ ಇಶ್ಯೂ ಆಗಿದೆಯಾ ಅಂತ ಕೇಳಿ, ಏನಾದರೂ ಫಿನಾನ್ಷಿಯಲ್ ಇಶ್ಯೂಸ್ ಆಗಿದ್ದರೆ ನೋಡು, ನಮ್ಮ ಕಂಪನಿಯಿಂದ ನಿನಗೆ ಲೋನ್ ಕೊಡ್ತೀವಿ, ಈ ಥರ ಆಫರ್ಸ್ ಇರುತ್ತೆ ಅಂತೆಲ್ಲನೂ ಅವ್ನಿಗೆ ಸಪೋರ್ಟ್ ಮಾಡಬೇಕು. ಓಕೆನಾ? ಯಾಕಂದರೆ ಅವನು ಕೆಲಸ ಮಾಡಬೇಕಂದ್ರೆ ಅವ್ನು 100% ಕೊಟ್ಟರೆ ಕೆಲಸ ಸಖತ್ತಾಗಿ ಮಾಡೋಕ್ಕಾಗೋದು. ಇಲ್ಲಾಂದರೆ ಏನು ಮಾಡ್ತಾನೆ, ಏನೋ ಅವನದು ಮನೆ ಪರ್ಸ್ನಲ್ ಪ್ರಾಬ್ಲಮ್ಗೋಸ್ಕರ ಏನು ಮಾಡ್ತಾನೆ, ಇಲ್ಲಿ ಪ್ರಾಪರಾಗಿ ಕೆಲಸ ಮಾಡ್ತಿರಲ್ಲ. ನೆಕ್ಸ್ಟು ಮ್ಯೂಚುವಲ್ ಇಂಟ್ರೆಸ್ಟ್. ಏನು ಮ್ಯೂಚುವಲ್ ಇಂಟ್ರೆಸ್ಟ್ ಅಂದರೆ, ನಮ್ಮಿಂದ ನಮಗೆ ಇಂಟ್ರೆಸ್ಟ್ ಬರಬೇಕು ಕೆಲಸ ಮಾಡೋದಕ್ಕೆ. ಸೊ ಇವಾಗ ನೀವು ನಿಮ್ಮ ಆರ್ಗನೈಸೇಷನಲ್ಲಿ 100% ಕೊಡಬೇಕಂದ್ರೆ ಏನು ಮಾಡಬೇಕು ನಿಮಗೆ ಆರ್ಗನೈಸೇಷನಲ್ಲಿ? ಸೊ ಏನು ಮಾಡಬೇಕಂದ್ರೆ, ನಿಮ್ಮನ್ನು ಒಂಥರ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಒಬ್ಬ ಆ ಥರ ಒಂದು ಲೈನ್ ಹೇಳ್ತಾರೆ, ವರ್ಕರ್ಸ್ನ ಫಸ್ಟು ಹ್ಯೂಮನ್ಸ್ ಆಗಿ ಟ್ರೀಟ್ ಮಾಡಿ. ಅಂದರೆ ಓವರ್ ವರ್ಕ್ಲೋಡ್ ಕೊಡೋದಿರ್ಬೋದು, ತುಂಬ ಬ್ಯಾಡಾಗಿ ಟ್ರೀಟ್ ಮಾಡೋದಿರ್ಬೋದು, ಈ ಥರ ಎಲ್ಲ ಮಾಡಬಾರ್ದು. ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು, ಇದು ನಿಮ್ಮದೇ ಆರ್ಗನೈಸೇಷನು, ನಿಮ್ಮದೇ ಇನ್ಚಾರ್ಜು, ನೀವೇ ಎಲ್ಲರನ್ನೂ ನೋಡ್ಕೋಬೇಕು, ಹೀಗೆಲ್ಲ ಮಾಡಿದಾಗ ನಿಮ್ಗೇನು ಅನಿಸುತ್ತೆ, ಓ ನಮ್ಮದಪ್ಪ ಆರ್ಗನೈಸೇಷನು, ಏನಾದರೂ ಈ ಪ್ರಾಜೆಕ್ಟ್ ಏನಾದರೂ ಸೆಲೆಕ್ಟ್ ಆಗೋದೇ ನಮಗೆ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಎಲ್ಲ ಪೇ ಮಾಡ್ತಾರೆ ಅಂತ ಅನ್ಕೋತಾರಲ್ವಾ? ಸೊ ಮ್ಯೂಚುವಲ್ ಇಂಟ್ರೆಸ್ಟ್ ಬರುತ್ತೆ ಯಾರು ಮಾಡಬೇಕು, ಆರ್ಗನೈಸೇಷನ್ ವರ್ಕರ್ಸ್ಗೆ ಮಾಡಬೇಕು. ನೆಕ್ಸ್ಟ್ ಹ್ಯೂಮನ್ ಡಿಗ್ನಿಟಿ. ಏನು ಹ್ಯೂಮನ್ ಡಿಗ್ನಿಟಿ ಅಂದರೆ, ಅಲ್ಲಿಯೋ ಎಂಪ್ಲಾಯೀಸ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು. ಏನು, ಅಲ್ಲಿಯೋ ಎಂಪ್ಲಾಯೀಸ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು. ಇನ್ ಕೇಸ್ ಇವ್ನಿಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ, ಯಾಕೆ ಮಾಡೋಕ್ಕಾಗ್ತಾಯಿಲ್ಲ, ಹಾಗಾದರೆ ಇವನು ಇನ್ಯಾವ ಕೆಲಸ ಮಾಡೋಕ್ಕೆ ಲಾಯಕ್ಕಿದ್ದಾನೆ, ಓಕೆನಾ? ಅವ್ರ ಟೀಮಲ್ಲೇ ಈ ಟೀಮ್ ಬೇಡ, ಇನ್ನೊಂದು ಟೀಮಿಗೆ ಶಿಫ್ಟ್ ಆಗು, ಇಲ್ಲ ಈ ಕೆಲಸ ಬೇಡ, ಇನ್ನೊಂದು ಕೆಲಸ. ಈಗ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಅವ್ನು ಏನೇ ಒಂದು ಕೆಲಸ ಕೊಟ್ಟು, ಯಾವುದಾದ್ರೂ ಒಂದು ಕೆಲಸ ಆದರೂ ಅವ್ನು ಚೆನ್ನಾಗಿ ಮಾಡೇ ಮಾಡ್ತಾನಲ್ವ? ಸೊ ಅದನ್ನು ಅವರು ರೆಕಗ್ನೈಸ್ ಮಾಡಿಬಿಟ್ಟು ಆ ಕೆಲಸನ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಫಸ್ಟು. ನೆಕ್ಸ್ಟು ಅಡಾಪ್ಟಬಿಲಿಟಿ. ಅಲ್ಲಿ ಕೆಲಸ ಮಾಡ್ತಿರೋಂಥ ಎಂಪ್ಲಾಯೀಸ್ ಏನು ಮಾಡಬೇಕು, ಎಲ್ಲರನ್ನ ಓದ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋತಾನೆ ಇರಬೇಕು. ಯಾಕಂದರೆ ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, 2017 GST ಬಂತು. GST ಬಂದಿದ್ದಾಗ ಅದು ಬಂದಿದ ತಕ್ಷಣ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಇಲ್ಲಪ್ಪ ನಮ್ದು ಹಳೇದು, ನಮ್ಮ ಅಜ್ಜಿ ತಾತ ಮಾಡ್ತಿದ್ದನ್ನೇ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡಿರೋದಕ್ಕಾಗುತ್ತಾ? ಇಲ್ಲ. ಸೊ ಏನೋ ಹೊಸ ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೋತಾನೆ ಇರಬೇಕು. ಇವಾಗ ಪೈಥಾನ್ ಇರ್ಬೋದು, C++, CAD CAD ಇರ್ಬೋದು, ಈ ಥರ ತುಂಬ ಇದೆ ಅಲ್ವಾ? ಸೊ ನಮಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಾವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋತಾ ಇರಬೇಕು. ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್. ನೋಡಿ, ನೀವೇನು ಲೈಕ್ ನೋಟ್ಸಲ್ಲಿ ಅದೇ ಬರೀಬೇಕಂತ ಏನಿಲ್ಲ, ಓನಾಗಿ ಅಟೆಂಡ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು ನೀವು. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್ನ ನಾವು ನೋಡಿದ್ವಲ್ಲ, ಇವಾಗ ನೆಕ್ಸ್ಟು ಆರ್ಗನೈಸೇಷನಲ್ ಬಿಹೇವಿಯರ್ ಮಾಡೆಲ್ನ ನೋಡೋಣ. ಇಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ ಅಂದರೆ, ಹೇಗೆ ಇಂಡಿವಿಜುವಲು ಬಿಹೇವ್ ಮಾಡ್ತಾರೆ ಆರ್ಗನೈಸೇಷನಲ್ಲಿ, ಆರ್ಗನೈಸೇಷನ್ ಹೇಗೆ ಫಂಕ್ಷನ್ ಆಗುತ್ತೆ, ಆ್ಯಂಡ್ ಅಲ್ಲಿ ಇಂಡಿವಿಜುವಲ್ಸ್ ಅಂದರೆ ಯಾವ ಎಂಪ್ಲಾಯೀಸು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಆಟೋಕ್ರಾಟಿಕ್, ಕಸ್ಟೋಡಿಯಲ್, ಸಪೋರ್ಟಿವ್, ಇದು 4 ಮಾಡೆಲ್ಸು. ಇವಾಗ 1 by 1 ಏನಂತ ನೋಡೋಣ. ಆಟೋಕ್ರಾಟಿಕ್ ಅಂದರೆ
ಇಲ್ಲೇನು ಮಾಡ್ತಾನೆ ಮ್ಯಾನೇಜರ್ ಏನು ಮಾಡ್ತಾನೆ, ಅವನು ರೂಲ್ಸನ್ನು ಯೂಸ್ ಮಾಡಿಕೊಂಡು ಮಿಕ್ದವ್ರನ್ನೆಲ್ಲ ಕೆಲಸ ಮಾಡಿಸೋದು. ಹೇಗೆ ಅಂದರೆ ಇವಾಗ ಅಲ್ಲಿ ಒಬ್ಬನೇ ರೂಲರ್ ಇರ್ತಾನೆ, ಅವ್ನು ಏನು ಕೆಲಸ ಹೇಳಿದ್ದು ಮಿಕ್ದವೆಲ್ಲ ಅದನ್ನು ಮಾಡಬೇಕು, ಯಾವುದೇ ರೀತಿ ಕ್ವಶನ್ ಮಾಡಿದೆ. ಇಲ್ಲಾಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ನನ್ನ ಒಪಿನಿಯನ್ ಹೇಳ್ತೀನಿ ಅಂದ್ಕೊಳ್ಳಿ, ಬಟ್ ಅದು ಕರೆಕ್ಟಾಗಿರಲ್ಲ, ಬಟ್ ಅಲ್ಲಿನ ಎಂಪ್ಲಾಯೀಸು ಆ ಥರ ಹೇಳೋ ಆಗಿಲ್ಲ, ಮ್ಯಾನೇಜರ್ ಏನು ಹೇಳ್ತಾನೋ ಅದೇ ಥರ ಕೇಳಬೇಕಾಗುತ್ತೆ. ಯಾವುದೇ ರೀತಿ ಕ್ವಶನ್ಸ್ನ ಕೇಳದೆ ಇರೋ ಎಲ್ಲನೂ ಅವ್ನು ಏನು ಹೇಳ್ತಾನೋ ಅದನ್ನು ಕೇಳಬೇಕಾಗುತ್ತೆ. ಮತ್ತೇನಂದರೆ ಇವಾಗ ಮ್ಯಾನೇಜರ್ ಮಾತನ್ನು ಏನಾದರೂ ಕೇಳಿಲ್ಲ ಅಂದರೆ ಅವ್ರನ್ನ ಪನಿಷ್ ಮಾಡ್ತಾನೆ, ಇಲ್ಲ ಫುಲ್ಲು ವರ್ಕ್ ಪ್ರೆಷರ್ ಜಾಸ್ತಿ ಕೊಟ್ಬಿಡ್ತಾನೆ. ಏನೋ ಆಟೋಕ್ರಾಟಿಕ್ ಅಂದರೆ ಇಲ್ಲಿ ಬರೀ ಒಬ್ಬನ ಮಾತೇ ನಡೆಯುತ್ತೆ, ಆ ಒಬ್ಬ ಯಾವ ಮ್ಯಾನೇಜರು. ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಹೇಗೆ ವರ್ಕ್ ಮಾಡ್ತಾರೆ ಅಂದರೆ ಮ್ಯಾನೇಜರ್ ಪ್ರೆಷರ್ ಮತ್ತು ಎಲ್ಲಿ ಪನಿಷ್ ಮಾಡ್ತಾನೋ, ಎಲ್ಲಿ ನಮಗೆ ಫೈರ್ ಮಾಡ್ತಾನೋ, ಕೆಲಸದಿಂದ ಕಿತ್ತಾಕ್ಬಿಡ್ತಾನೋ ಅಂತ ಅದು ಒಂದು ಭಯದಲ್ಲಿ ಅವ್ನಿಗೆ ಏನು ಹೇಳಿದ್ರು ಕೇಳ್ತಾರೆ. ಓಕೆನಾ. ನೆಕ್ಸ್ಟು ಕಸ್ಟೋಡಿಯಲ್ ಮಾಡೆಲ್. ಈ ಮಾಡೆಲಲ್ಲಿ ಏನು ಮಾಡ್ತಾರೆ ಅಂದರೆ ದುಡ್ಡನ್ನು ಕೊಟ್ಬಿಟ್ಟು ಕೆಲಸನ ಮಾಡಿಸ್ಕೋತಾರೆ. ನೀವು ಕೇಳಿರ್ತೀರ ಅನಿಸುತ್ತೆ, ಏನಾದರೂ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವ್ರಿಗೆಲ್ಲನೂ ಇನ್ಸೆಂಟಿವ್ಸ್ ಪೇ ಮಾಡ್ತಾರೆ, ಅವ್ರಿಗೊಂದು ಲಿಮಿಟ್ ಕೊಟ್ಟಿರ್ತಾರೆ. ಇವಾಗ 1 ಕೋಟಿ ನೀವು ಸೇಲ್ಸ್ ಮಾಡಿದ್ರೆ ನಿಮಗೆ ಒಂದು 10,000 ಇಲ್ಲ 20,000 ಇನ್ಸೆಂಟಿವ್ ಆಗಿ ಕೊಡ್ತೀವಿ. ಸೊ ಏನು ಮಾಡ್ತಾರೆ, ಸಂಬಳದ ಜೊತೆ ಇನ್ಸೆಂಟಿವ್ ಬರುತ್ತೆ ಅಂತ ಇನ್ನೂ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಅಷ್ಟು ಸೇಲ್ಸ್ನ ಮಾಡ್ತಾರೆ. ಇಲ್ಲಿ ಆರ್ಗನೈಸೇಷನ್ ಏನು ಮಾಡುತ್ತೆ, ದುಡ್ಡನ್ನು ಯೂಸ್ ಮಾಡುತ್ತೆ. ಯಾಕೆ ದುಡ್ಡನ್ನು ಯೂಸ್ ಮಾಡುತ್ತೆ ಅಂದರೆ ವರ್ಕು ಬೇಗ ಆಗಲಿ ಅಂತ. ನಿಮ್ಗೆ ನೋಡಿರ್ತೀರ ಅನಿಸುತ್ತೆ, ವರ್ಷಕ್ಕೊಂದ್ಸತಿ ಬೋನಸ್ನ ಪೇ ಮಾಡ್ತಾರೆ. ಯಾಕೆ, ವರ್ಷ ಎಲ್ಲ ಇವ್ರು ಚೆನ್ನಾಗಿ ಕಷ್ಟಪಟ್ಟಿರ್ತಾರೆ, ಅದಕ್ಕೆ ಬೋನಸ್ನ ಕೊಡೋದು, ಹಾಗೆ ಇನ್ಸೆಂಟಿವ್ಸ್ನ ಕೊಡೋದು. ಅದು ಕೊಡೋದ್ರಿಂದ ಏನಾಗುತ್ತೆ, ಲೈಕ್ ಅವ್ರದ್ದೊಂದು 50,000 ಸ್ಯಾಲ್ರಿ ಅಂತ ಅದನ್ನು ಬಿಟ್ಟು ಎಕ್ಸ್ಟ್ರಾ 50,000 ಕೊಡ್ತಾರೆ ಬೋನಸ್ ದೀಪಾವಳಿ ಇಲ್ಲ ದಸರಾ ಟೈಮಲ್ಲಿ. ಯಾಕಂದರೆ ಅವ್ರಿಗೆ ರಿವಾರ್ಡ್ ಮಾಡೋದು, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಇದೇ ರೀತಿ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗಿ, ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಬೋನಸ್ ಕೊಡೋದು. ಕಂಪ್ನಿ ಲಾಸಲ್ಲಿದ್ದರೆ ಏನಾದರೂ ಬೋನಸ್ ಕೊಡ್ತಾರಾ? ಇಲ್ಲ. ಇನ್ಸೆಂಟಿವ್ಸು ಅಷ್ಟೇ, ನೀವು ಅವ್ರು ಏನು ಟಾರ್ಗೆಟ್ ಕೊಟ್ಟಿರ್ತಾರೋ ಅದನ್ನು ರೀಚ್ ಮಾಡಿದ್ರೆ ಮಾತ್ರ ಇನ್ಸೆಂಟಿವ್ಸ್ ಕೊಡೋದು, ಇಲ್ಲಾಂದರೆ ಸುಮ್ಮನೆ ಕೊಡೋಲ್ಲ. ಸೊ ದುಡ್ಡಿನ ಅವಶ್ಯಕತೆ ಇದ್ದವು ಏನು ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡಿ ಜಾಸ್ತಿ ಸೇಲ್ಸ್ ಮಾಡೋದಿರ್ಬೋದು, ಇಲ್ಲ ಆರ್ಗನೈಸೇಷನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆನಾ. ಇವಾಗ ಆಟೋಕ್ರಾಟಿಕಲ್ ಏನು ಮ್ಯಾನೇಜರ್ ಹೇಳ್ದಂಗೆ ಕೇಳಬೇಕು, ಕಸ್ಟೋಡಿಯಲಲ್ಲಿ ಏನು ದುಡ್ಡನ್ನ ಕೊಟ್ಟು ಕೆಲಸನ ಬೇಗ ಮಾಡಿಸ್ಕೊಳ್ಳೋವಂಥದ್ದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಸಪೋರ್ಟಿವ್ ಮಾಡೆಲ್. ಏನು ಸಪೋರ್ಟಿವ್ ಮಾಡೆಲ್ ಅಂದರೆ ಇವಾಗ ಮ್ಯಾನೇಜರ್ ಏನು ಮಾಡ್ತಾನಂದರೆ, ಈಗ ಫಸ್ಟ್ ಆಟೋಕ್ರಾಟಿಕಲ್ ಏನು ಅವ್ನು ಹೇಳ್ದಂಗೆ ಕೇಳಬೇಕಿತ್ತು, ಬಟ್ ಇಲ್ಲೇನು ಮಾಡ್ತಾನಂದರೆ ಎಲ್ಲರ ಸಜೆಷನು ಕೇಳ್ತಾನೆ, ಎಲ್ಲ ಐಡಿಯಾಸು ಕೇಳ್ತಾನೆ. ಯಾಕಂದರೆ ಇವಾಗ ಒಂದು ಟೀಮ್ ಅಂದರೆ ಒಂದು 50-100 ಮೆಂಬರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇನೋವೇಟಿವ್ ಐಡಿಯಾಸ್ ಇರುತ್ತೆ. ಸೊ ಎಲ್ಲ ಐಡಿಯಾಸ್ ಕೇಳೋದ್ರಿಂದ ಏನಾಗುತ್ತೆ, ಯಾರ್ದಾದ್ರೂ ಒಬ್ಬರು ಇಲ್ಲ ಇಬ್ಬರದು ತುಂಬ ಚೆನ್ನಾಗಿರುತ್ತೆ. ಸೊ ಏನು ಮಾಡ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಆರ್ಗನೈಸೇಷನ್ನ ಒಂದು ಲೆವೆಲ್ಗೆ ತೊಗೊಂಡೋಗ್ಬೋದು. ಹಾಗೆಯೇ ಆರ್ಗನೈಸೇಷನು ಪ್ರಾಫಿಟಲ್ಲಿರುತ್ತೆ, ಆಮೇಲೆ ಇವ್ರಿಗೂ ಇಷ್ಟು ಇನ್ಸೆಂಟಿವ್ಸ್ ಅಂತ ಸಿಗುತ್ತೆ. ಸಪೋರ್ಟಿವ್ ಅಂದರೆ ಏನು, ಮ್ಯಾನೇಜರ್ ಏನು ಮಾಡ್ತಾನೆ, ಎಲ್ಲರದು ಒಪಿನಿಯನ್ ತೊಗೊಂಡು ಆಮೇಲೆ ಡಿಸೈಡ್ ಮಾಡ್ತಾನೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಕಲಿಜಿಯಲ್ ಮಾಡೆಲ್. ಏನು ಹಿಂಗಂದರೆ, ನಾವು ಸಪೋರ್ಟಿವ್ ಅಂದರೆ ಮ್ಯಾನೇಜರ್ ಒಪಿನಿಯನ್ ತೊಗೋತಾನೆ, ಬಟ್ ಕಲಿಜಿಯಲ್ ಮಾಡೆಲ್ ಅಂತ ಅಂದರೆ ಏನು ಮಾಡೋದಂದರೆ ಇಡೀ ಟೀಮು ಒಟ್ಟಾಗಿ ಸೇರಿ ಒಪಿನಿಯನ್ನ ಶೇರ್ ಮಾಡಿಕೊಂಡು ಟೀಮ್ ಸ್ಪಿರಿಟಲ್ಲಿ ಕೆಲಸ ಮಾಡೋವಂಥದ್ದು. ಅರ್ಥ ಆಯ್ತಲ್ವಾ. ಕಲಿಜಿಯಲ್ ಮಾಡೆಲ್ ಅಂದರೆ ಏನು, ಇಡೀ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ ಈಕ್ವಲ್ ಆಗಿ, ಎಲ್ಲನೂ ಏನು ಮಾಡ್ತಾರೆ, ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಂದರೆ ಅವರವರೇ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮತ್ತು ಜಾಬಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಇವಾಗ ನಿಮಗೆ ಆರ್ಗನೈಸೇಷನಲ್ ಬಿಹೇವಿಯರ್ ಮಾಡೆಲ್ಸ್ ಗೊತ್ತಾಯ್ತಲ್ಲ. ನೆಕ್ಸ್ಟು ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟಿ ಇನ್ ಆರ್ಗನೈಸೇಷನಲ್ ಬಿಹೇವಿಯರ್ ನೋಡೋಣ. ನೆಕ್ಸ್ಟು ಚಾಲೆಂಜಸ್ ನೋಡೋಣ. ಏನು ಚಾಲೆಂಜಸ್ ಅಂದರೆ ಆರ್ಗನೈಸೇಷನ್ಗೆ ಚಾಲೆಂಜಸ್ ಅಂದರೆ ಏನು, ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಲೀಡರ್ಶಿಪ್ ಡೆವಲಪ್ಮೆಂಟ್. ಫಸ್ಟ್ ಪಾಯಿಂಟ್ ಬಂದು ಲೀಡರ್ಶಿಪ್ ಡೆವಲಪ್ಮೆಂಟ್ ಚಾಲೆಂಜಸಲ್ಲಿ. ಏನು ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ಆರ್ಗನೈಸೇಷನ್ಗೆ ಒಬ್ಬ ಎಫೆಕ್ಟಿವ್ ಆಗಿರೋ ಲೀಡರ್ನ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಅಲ್ವಾ. ಯಾಕಂದರೆ ತುಂಬ ಕಷ್ಟ, ಯಾಕಂದರೆ ಅವನು ಒಂದು ಮ್ಯಾನೇಜರ್ನ ಹೈಯರ್ ಮಾಡ್ಕೊಂಡ್ಮೇಲೆ ಅವ್ನು ಹೇಗೆ ವರ್ಕ್ ಮಾಡ್ತಾನೋ ಅನ್ನೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಪ್ರಾಪರ್ ಲೀಡರ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನೇನು ಅಡ್ವಾಂಟೇಜಸ್ ಅಂದರೆ ಕಂಪ್ಲೀಟ್ ವರ್ಕ್ ಎನ್ವಿರಾನ್ಮೆಂಟೇ ಚೇಂಜ್ ಆಗುತ್ತೆ. ಪ್ರಾಪರಾಗಿ ಒಬ್ಬ ಲೀಡರ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಒಂದು ಆರ್ಗನೈಸೇಷನಲ್ಲಿ ಪ್ರತಿಯೊಂದು ಕೆಲಸನೂ ಕ್ಲೀನಾಗಿ ಆಗುತ್ತೆ, ಯಾವುದೇ ರೀತಿ ಮೋಸ ಆಗದೆ
ಇಲ್ಲಾಂದರೆ ಕೆಲವೊಬ್ಬೆಲ್ಲ ತುಂಬ ಲೇಸಿ ಆಗಿರ್ತಾರಲ್ಲ, ಇದೆಲ್ಲ ಆಗೋದು ತಪ್ಪುತ್ತೆ. ಇದು ಫಸ್ಟ್ ಚಾಲೆಂಜ್ ಅಂದರೆ. ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಏನಪ್ಪ ಅಂದರೆ ಎಂಪ್ಲಾಯೀಸ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ತುಂಬ ಚಾಲೆಂಜಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಇವಾಗ ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತೆ, ಏಜ್ ಗ್ರೂಪ್ ಡಿಫ್ರೆಂಟು ಮತ್ತು ಜೆಂಡರು. ಅಂದರೆ ಇವಾಗ ಹುಡುಗಿ ಮೆಂಟಾಲಿಟಿನೇ ಒಂಥರ, ಹುಡುಗರದೇ ಮೆಂಟಾಲಿಟಿ ಒಂಥರ ಇರುತ್ತೆ. ಏಜ್ ವೈಸ್ ನೋಡಿದ್ರು ಅಷ್ಟೇ. ಇವಾಗ ನಾರ್ಮಲಾಗಿ ಒಂದು 80 to 30, ಒಂದು 28 ಇಯರ್ಸ್ವರೆಗೂ ಅವ್ರಿಗೆ ಯಾವುದೇ ರೀತಿ ಜವಾಬ್ದಾರಿಗಳಿರಲ್ಲ. ಸೊ ಏನು ಮಾಡ್ತಾರೆ ಅಂದರೆ ಹುಡುಗ ಬುದ್ಧಿ ಅವ್ರದ್ದೆಲ್ಲನೂ ಪ್ರಾಪರಾಗಿ ಕೆಲಸ ಮಾಡಲ್ಲ. ಸೊ ಇವತ್ತೇ ಒಂಥರ ಡೀಲ್ ಮಾಡಬೇಕು ಆರ್ಗನೈಸೇಷನು. ಈಗ 30+ ಆದವೆಲ್ಲ ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತೆ, ಹೆಂಡತಿ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಸೊ ಅವೆಲ್ಲ ಏನು ಮಾಡ್ತಾರೆ, ಪ್ರಾಪರಾಗಿ ಕೆಲಸ ಮಾಡ್ತಾರೆ. ಸೊ ಇದನ್ನೆಲ್ಲ ಡೀಲ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಆರ್ಗನೈಸೇಷನ್ಗೆ. ಆಮೇಲೆ ನೆಕ್ಸ್ಟ್ ಯಾವ ಥರ ಚಾಲೆಂಜಸ್ ಅಂತ ಅಂದರೆ, ಏನಾದರೂ ಒಂದು ಆರ್ಗನೈಸೇಷನು ಔಟ್ ಆಫ್ ಕಂಟ್ರಿನಲ್ಲಿ ಏನಾದರೂ ಓಪನ್ ಮಾಡಿದ್ರೆ ಅಲ್ಲಿ ತುಂಬ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಲ್ಯಾಂಗ್ವೇಜಸ್ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಎಥಿಕ್ಸ್, ಅವೇ ಒಂದು ಎಥಿಕ್ಸ್ನ ಫಾಲೋ ಮಾಡೋದು, ನಾವೇ ಬೇರೆ ಥರ ಬಿಸ್ನೆಸ್ ಎಥಿಕ್ಸ್ನ ಫಾಲೋ ಮಾಡೋದು. ಆಮೇಲೆ ನಮ್ಮ ಕಲ್ಚರ್ ಒಂಥರ ಇರುತ್ತೆ, ಅವ್ರ ಕಲ್ಚರ್ ಒಂಥರ ಇರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ತುಂಬ ದೊಡ್ಡ ಚಾಲೆಂಜಸ್ ಆಗುತ್ತೆ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ. ನೆಕ್ಸ್ಟ್ ಚಾಲೆಂಜಸ್ ಏನಂದರೆ, ಇವಾಗ ಒಂದು ಆರ್ಗನೈಸೇಷನ್ ಅಂದರೆ ಇವಾಗ ನೀವೇ ನೋಡಿರ್ತೀರ ಅನಿಸುತ್ತೆ ಟೆಕ್ನಾಲಜಿ ಹೇಗೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ ಅಂತ. ಸೊ ಪ್ರತಿ ಸತಿ ಏನಾದರೂ ಒಂದು ಹೊಸದಾಗಿ ಬಂದಿದ ತಕ್ಷಣ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಕಂಪ್ಲೀಟ್ ಆರ್ಗನೈಸೇಷನಲ್ಲಿ ಎಲ್ಲರೂ ಆ ಥರ ಕೆಲಸ ಮಾಡಬೇಕು. ಎಲ್ಲರಿಗೂ ಅದು ಸ್ಕಿಲ್ಸ್ ಕೊಡೋದಿರ್ಬೋದು, ಕ್ಲಾಸಸ್ ಕೊಡೋದು, ಟ್ರೈನಿಂಗ್ ಇರ್ಬೋದು, ಇದನ್ನೆಲ್ಲ ಏನು ಮಾಡಬೇಕು, ಎಲ್ಲ ಎಂಪ್ಲಾಯೀಸ್ಗೂ ಸ್ಕಿಲ್ ಬಗ್ಗೆ ತಿಳಿಸ್ಬೇಕು ಆ್ಯಂಡ್ ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಚಾಲೆಂಜಸ್ ಏನಂದರೆ, ಮ್ಯಾನೇಜರ್ ಏನು ಮಾಡಬೇಕು, ಪ್ರತಿಯೊಬ್ಬನಿಗೂ ಅಬ್ಸರ್ವ್ ಮಾಡಬೇಕು, ಯಾವುದು ಅನ್ಎಥಿಕಲ್ ಆಗಿ ಬಿಹೇವ್ ಮಾಡ್ತಿದ್ದಾನ. ಅಂದರೆ ಇವಾಗ ಕೆಲಸ ಮಾಡದೆ ಟೈಮ್ ವೇಸ್ಟ್ ಮಾಡೋದಿರ್ಬೋದು, ಇಲ್ಲಾಂದರೆ ವಾಶ್ರೂಮಲ್ಲಿ ಹೋಗಿ ಅಲ್ಲೇ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡೋದು, ಇಲ್ಲ ತಿಂಡಿಗೆ ಹೋಗೋದು 1 hour, ಇಲ್ಲ ಪ್ರಾಪರಾಗಿ ಕೆಲಸ ಮಾಡದೇ ಇರೋದು, ಅವ್ನ ಕೆಲಸನ ಇನ್ನೊಬ್ಬನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಇದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಅವನಿಗೆ. ನೆಕ್ಸ್ಟ್ ಬಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಇನ್ಕ್ರೀಸ್ ಮಾಡೋದು, ಇದೇನಾಗುತ್ತೆ, ಚಾಲೆಂಜಸ್ ಆಗುತ್ತೆ. ಫ್ಯೂಚರ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್. ನಮ್ಮ ಆರ್ಗನೈಸೇಷನ್ ಬಿಹೇವಿಯರ್ ಫ್ಯೂಚರಲ್ಲಿ ಹೇಗಿರುತ್ತೆ, ಯಾವ ಥರದ್ದೆಲ್ಲ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ನೋಡ್ತೀವಿ. ಆರ್ಗನೈಸೇಷನ್ ಬಿಹೇವಿಯರ್ ಮೇನಾಗಿ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಗೊತ್ತಾ, ಹೇಗೆ ವರ್ಕ್ ಪ್ಲೇಸಲ್ಲಿ ಚೇಂಜಸ್ ತರೋಂಥದ್ದು, ಆಮೇಲೆ ಹೇಗೆ ಜನರೆಲ್ಲ ಒಟ್ಟಿಗೆ ಸೇರಿಕೊಂಡು ಫ್ಯೂಚರಲ್ಲಿ ವರ್ಕ್ ಮಾಡ್ತಾರೆ, ಅದನ್ನು ಇದು ಆರ್ಗನೈಸೇಷನ್ ಬಿಹೇವಿಯರ್ ನೋಡುತ್ತೆ. ಫಸ್ಟ್ ಏನಂದರೆ ಮೋರ್ ಯೂಸ್ ಆಫ್ ಟೆಕ್ನಾಲಜಿ. ಇವಾಗ ನೋಡಿ, ಇವಾಗಲೇ ಇಷ್ಟು ಟೆಕ್ನಾಲಜಿ ಇದೆ ಅಂದರೆ ಫ್ಯೂಚರಲ್ಲಿ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗಳ ಕಾಲದಲ್ಲಿ. ಆವಾಗ ಏನು ಮಾಡಬೇಕು, ಕಂಪನಿ ಏನು ಮಾಡಬೇಕು, ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ಯಾವುದ್ರ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇಲ್ಲ ರೋಬೋಟ್ನ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ವರ್ಚುವಲ್ ಮೀಟಿಂಗ್ ಮಾಡೋದಿರ್ಬೋದು, ಇದನ್ನೆಲ್ಲ ಏನು ಮಾಡಬೇಕು, ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಜನರ ವರ್ಕು ಮತ್ತು ಕಮ್ಯುನಿಕೇಷನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಆವಾಗ AI ಮೂಲಕ, ಇವಾಗ ಪ್ರೆಸೆಂಟೇಷನ್ ಎಲ್ಲ ನೀವು ನಾರ್ಮಲಾಗಿ PPTಲಿ ಕೊಡ್ತೀರಲ್ವಾ, ಯಾರು ಗೊತ್ತು ನೆಕ್ಸ್ಟ್ ಫ್ಯೂಚರಲ್ಲಿ ನೀವೆಲ್ಲನೂ AI ಮೂಲಕ ಲೈಕ್ ಬೊಂಬೆನೆಲ್ಲ ಯೂಸ್ ಮಾಡಿಕೊಂಡು ಕೊಡಬೇಕಾಗುತ್ತೆ. ನೆಕ್ಸ್ಟು ಫ್ಲೆಕ್ಸಿಬಲ್ ವರ್ಕ್ ಎನ್ವಿರಾನ್ಮೆಂಟ್. ಏನು ಫ್ಲೆಕ್ಸಿಬಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂದರೆ, ಇವಾಗ ಕೆಲಸ ಮಾಡೋರು ಎಲ್ಲಿದ್ದೂ ಫ್ಲೆಕ್ಸಿಬಲಾಗಿ ಕೆಲಸ ಮಾಡಬೇಕು. ಇವ್ರ ಇಂಟೆನ್ಷನ್ ಏನಿರುತ್ತೆ, ಕೆಲಸ ಆಗಬೇಕಷ್ಟೇ, ನೀನೆಲ್ಲದು ಕೂತ್ಕೊಂಡು ಕೆಲಸ ಮಾಡು. ಇವಾಗ ವರ್ಕ್ ಫ್ರಮ್ ಹೋಮ್ ಎಲ್ಲ ನೀವು ನೋಡಿದ್ದೀರಲ್ವ, ಇವಾಗಲೇ ಸ್ಟಾರ್ಟ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಜನ ಮನೇಲಿದ್ದೂ ಆರಾಮಾಗಿ ಕೆಲಸ ಮಾಡ್ತಾರೆ. ಆಫೀಸ್ಗೆ ಇಲ್ಲಿಂದ ಅಲ್ಲಿಗೆ ಕ್ಯಾಬಲ್ಲಿ ಹೋಗಬೇಕು ಅನ್ನೋದೇ ಏನಿರಲ್ಲ, ಮನೇಲೇ ಕೂತ್ಕೊಂಡು ಕಾಲ್ಸನ್ನೆಲ್ಲ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಫೋಕಸ್ ಆನ್ ಎಂಪ್ಲಾಯಿ ವೆಲ್ ಬೀಯಿಂಗ್. ಏನು ಹಂಗಂದರೆ, ಕಂಪನಿ ಏನು ಮಾಡಬೇಕಂದ್ರೆ ಕೇರ್ ತೊಗೋಬೇಕು ಎಂಪ್ಲಾಯೀಸ್ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಬಗ್ಗೆ. ಯಾಕಂದರೆ ಹ್ಯಾಪಿಯಾಗಿದ್ದು ಮತ್ತು ಹೆಲ್ದಿಯಾಗಿದ್ದ ಏನಾಗುತ್ತೆ, ಎಂಪ್ಲಾಯೀಸ್ ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ. ಏನು ತಲೆನೋವು ಇಲ್ಲದೆ, ಈಗ ಆಫೀಸಲ್ಲೂ ಏನೋ ಅಷ್ಟು ತಲೆನೋವಿಲ್ಲಪ್ಪ, ನಾವು ಕೆಲಸ ಮಾಡಿಬಿಟ್ರೆ ನಮ್ಗೆ ಹೇಳೋರು ಯಾರೂ ಇಲ್ಲ ಅಂತ ಏನು ಮಾಡ್ತಾನೆ, ಕೆಲಸ ಮುಗಿಸ್ಬಿಡ್ತಾನೆ. ಸೊ ಏನಾಗುತ್ತೆ, ಅವ್ನ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಪೀಸ್ಫುಲ್ ಆಗಿರುತ್ತೆ. ಯಾರು ಬಂದ್ಬಿಟ್ಟು ಜಗಳ ಆಡೋದಿರ್ಬೋದು, ಆ ಥರ ಯಾರೂ ಮಾಡೋದಿಲ್ಲ. ನೆಕ್ಸ್ಟು ಹೈಯರಿಂಗ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಬೇರೆ ಬ್ಯಾಕ್ಗ್ರೌಂಡ್ ಅವ್ರನ್ನ ಕೆಲ್ಸಕ್ಕೆ ತೊಗೊಂಡು ಯಾವ ಥರ ಫ್ಯೂಚರಲ್ಲಿ ಡೆವಲಪ್ ಆಗುತ್ತೆ ಅಂದರೆ, ಇವಾಗ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಹೈಯರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಲ್ಚರು ಡಿಫ್ರೆಂಟ್ ಆಗಿರುತ್ತೆ, ಸ್ಕಿಲ್ಸು ಬೇರೆ ಥರ ಕಲ್ತಿರ್ತಾರೆ, ಆಮೇಲೆ ಹೊಸ ಹೊಸ ಐಡಿಯಾಸ್ಗಳು ಗೊತ್ತಾಗುತ್ತೆ. ಸೊ ಇದು 4th ಪಾಯಿಂಟ್. ನೆಕ್ಸ್ಟು ಡೇಟಾ ಡಿಸಿಷನ್ ಮೇಕಿಂಗ್. ಏನು ಡೇಟಾ ಡಿಸಿಷನ್ ಮೇಕಿಂಗ್ ಅಂತ, ಇದರಿಂದ ಏನಾಗುತ್ತೆ, ಕಂಪನಿ ಗೊತ್ತಾಗುತ್ತೆ
ಎಂಪ್ಲಾಯೀಸ್ ಯಾವ ಥರ ಕೆಲಸ ಮಾಡ್ತಿದ್ದಾರೆ, ಯಾವ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ, ಕಸ್ಟಮರ್ಸ್ ನೀಡ್ಸ್ ಏನು, ಆಮೇಲೆ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗ್ಬೋದು, ಒಂದು ಡೇಟಾ ಇರುತ್ತೆ. ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೇನಿದೆಯೋ ಅದ್ರಲ್ಲಿ ನಮ್ಗೇನು ಗೊತ್ತಾಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ, ಲೈಕ್ ಯಾವ ವರ್ಕರ್ ಯಾವ ಥರ ಕೆಲಸ ಮಾಡ್ತಿದ್ದಾನೆ. ಇನ್ ಕೇಸ್ ನಮ್ಮ ಕಂಪನಿ ಪ್ರಾಫಿಟ್ ಏನಾದರೂ ಲೋ ಆಗ್ತಾ ಇದ್ದರೆ ನಾವೇನು ಮಾಡಬೇಕು ನೆಕ್ಸ್ಟ್ ಇಯರ್ನಲ್ಲಿ, ಇದನ್ನೆಲ್ಲ ನಾವೇನು ಮಾಡ್ಬೋದು, ಇದರಲ್ಲಿ ಚೆಕ್ ಮಾಡ್ಬೋದು. ಇವಾಗ ಇದು ಕಂಪ್ಲೀಟ್ ಚಾಪ್ಟರು ಆರ್ಗನೈಸೇಷನಲ್ ಬಿಹೇವಿಯರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಆರ್ಗನೈಸೇಷನಲ್ ಬಿಹೇವಿಯರ್. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ಏನು ನಾನು ಕೊಟ್ಟಿದ್ದೀನೋ ಅದನ್ನೇ ಬರಬೇಕಂತ ಏನೂ ಇಲ್ಲ. ನೀವೇ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಓನಾಗಿ ಅಟೆಂಡ್ ಮಾಡಿದ್ರೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.